ಮಮ್ಮಿ ಸಂಜೆ ಸ್ನ್ಯಾಕ್ಸಿಗೆ ಏನ್ರ ಮಾಡಿ ಕೊಡ್ಲಾ? ನೋಡಿಲ್ಲಿ ಬೆಳಗ್ಗೆ ಮಾಡಿದ ಉಪ್ಪಿಟ್ಟ ಇಷ್ಟಕೊಂಡ ಉಳ್ದೈತಿ. ಇದ ಉಪ್ಪಿಟ್ಟ ತಿನ್, ಮತ್ತೇನು ಸ್ನ್ಯಾಕ್ಸ್ ಮಾಡೋದಿಲ್ಲ ನಾ. ಮಮ್ಮಿ ಪ್ಲೀಸ್. ನೋಡುನ್ ತಡಿ. ಏನ್ ಮಾಡಕತ್ತಿ? ಈಗಿರು ಉಪ್ಪಿಟ್ಲೆ ಒಂದು ಹೊಸ ರೆಸಿಪಿ ಮಾಡ್ಬೇಕಂತದೇನಿ. ಗೊತ್ತಿಲ್ಲ ಅದು ಸಕ್ಸಸ್ಫುಲ್ ಆಗ್ತೈತೋ ಇಲ್ಲೋ ಅಂತಂದ. ಅದಕ್ಕೆ ನಾ ಮಿಕ್ಸರ್ ಜಾರ್ ಒಳಗೆ 2 ಕಪ್ಪಷ್ಟು ಉಪ್ಪಿಟ್ಟ, 1 ಕಪ್ಪಷ್ಟು ಗೋಧಿ ಹಿಟ್ಟ ಹಾಕತೀನಿ. ಇದಾದ್ಮೇಲೆ 1 ಮೀಡಿಯಮ್ ಸೈಜ್ ಚಾಪ್ಡ್ ಆನಿಯನ್, 1 ಗ್ರೀನ್ ಚಿಲ್ಲಿ, 1 ಹಿಡಿಯಷ್ಟು ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕತೀನಿ. ಇದಾದ್ಮೇಲೆ ಯಾವ ಬಟ್ಲೊಳಗೆ ಗೋಧಿ ಹಿಟ್ಟು ಹಾಕೊಂಡಿರ್ತೇವೋ ಅದ ಬಟ್ಲಿಂತ್ರ 2 ಕಪ್ ಆಗುವಷ್ಟು ನೀರು ಹಾಕೊಳಕತ್ತೀನಿ. ಮತ್ತು 1 ಕಪ್ಪಷ್ಟು ಮೊಸರಿಲೆನ ಹಾಕೀನಿ. ಇದಾದ್ಮೇಲೆ ಇದನ್ನು ಸಣ್ಣಗೆ ಗ್ರ್ಯಾಂಡ್ ಮಾಡ್ಕೊಳ್ಳೋನು. ಮತ್ತು ನಾವೀಗ ಗ್ರ್ಯಾಂಡ್ ಮಾಡ್ಕೊಳ್ಳುವಂಥ ಮಿಕ್ಸ್ಚರ್ ಫುಲ್ ಸ್ಮೂತ್ ಮತ್ತು ಫ್ಲಫಿ ಆಗ್ಬೇಕು. ಈಗ ಅದನ್ನೊಮ್ಮೆ ಚೆಕ್ ಮಾಡಿ ನೋಡುನು. ಹ್ಞೂ ಮಮ್ಮಿ. ನೋಡ, ಈಗ ನಾವು ಕೈ ಹಾಕಿ ನೋಡಿದಾಗೂ ಫುಲ್ ಸ್ಮೂತ್ ಆಗ್ಬೇಕು. ಒಟ್ಟ ರವ ಹತ್ತಬಾರ್ದದ. ಈ ಮಿಕ್ಸ್ಚರ್ ದೋಸೆ ಹಿಟ್ಟುಗತ್ತೆ ಬರಬೇಕು. ಈಗ ಮತ್ತೆ ಈ ಬ್ಯಾಟರ್ನ ಒಂದು ಸ್ಟೀಲ್ ಬೊಗಾಣಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋನು. ಇದಾದಮೇಲೆ ಇದೇ ಬ್ಯಾಟರ್ಗೆ ಅರ್ಧ ಚಮಚದಷ್ಟು ಉಪ್ಪು, 1 ಚಮಚದಷ್ಟು ಸಕ್ಕರೆ, 1 ಚಿಟಿಕೆಯಷ್ಟು ಸೋಡಾ ಮತ್ತು 2 ಚಮಚದಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋನು. ಇದನ್ನು ಹೆಂಗೆ ಮಿಕ್ಸ್ ಮಾಡ್ಬೇಕಂದ್ರೆ 1 ಚಮಚ ತೊಗೊಂಡು ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಕ್ಲಾಕ್ ವೈಸ್ ಎರಡೂ ಡೈರೆಕ್ಷನ್ ಒಳಗನ ಹಿಟ್ಟು ಫ್ಲಫಿ ಆಗೋ ಮಟನೂ ತಿರುಗಿಸ್ಬೇಕು. ಇದೊಂದು ಅರೌಂಡ್ 2 ಮಿನಿಟ್ಸ್ ತನಕ ಹಿಡಿತೈತಿ ಕೆಲಸ. ಹಿಂಗೆ ಮಾಡೋದ್ರಿಂದ ಹಿಟ್ಟಿನ ಹದ ಚಲೋ ಬರ್ತೈತಿ. ಈಗೊಂದು 2 ಮಿನಿಟ್ಸ್ ಆತು ನಾವು ಈ ಬ್ಯಾಟರ್ನ ವಿಸ್ಕ್ ಮಾಡಾಕತ್ತ. ಈಗ ಇದೇ ಬ್ಯಾಟರ್ಲೆ ದೋಸೆ ಮಾಡೋಕೆ ಟ್ರೈ ಮಾಡೋನು. ನೋಡುನು ಬರ್ತೈತೋ ಇಲ್ಲೋ ಅಂತಂದು. ಅದಕ್ಕೆ ನಾ ಈ ಗ್ಯಾಸ್ ಮೇಲೆ ಒಂದು ದೋಸೆ ಹಂಚಿಡಾಕತ್ತೀನಿ. ಮತ್ತು ಈಗ ಉಪ್ಪು ನೀರು ಹಾಕಿ ಚೆಕ್ ಮಾಡ್ಕೊಳ್ಳೋನು ಪ್ಯಾನ್ ಟೆಂಪ್ರೇಚರ್ ಕರೆಕ್ಟ್ ಆಯಿತೋ ಇಲ್ಲೋ ಅಂತಂದು. ನಾವು ಹಾಕಿದ ಉಪ್ಪು ನೀರು ಇವ್ಯಾಪೊರೇಟ್ ಆದ್ರೆ ಹಂಚ ಕಾದೈತಿ ಅಂತ ಅರ್ಥ. ಈಗ ಇದೇ ಬ್ಯಾಟರ್ನ ದೋಸೆ ಮೇಲೆ ಹಾಕೋನು. ನೋಡುನು ಬರ್ತೈತೋ ಇಲ್ಲೋ ಅಂತಂದು. ಗ್ಯಾಸ್ನ ಮೀಡಿಯಮ್ ಫ್ಲೇಮಿಗಿಟ್ಟ ಒಂದು 30 ಸೆಕೆಂಡ್ಸ್ ಬೇಯಿಸೋನು ಇದನ್ನು. ಈಗ ಚೆಕ್ ಮಾಡೋನು ಪಾಪು ಬರ್ತೈತೋ ಇಲ್ಲೋ ಅಂತಂದು. ನನಗೇನೋ ಡೌಟ್ ಮಮ್ಮಿ. ನನಗೆ ಪಕ್ಕಾ ಕನ್ಫರ್ಮ್ ಐತಿ ಬರೋದಿಲ್ಲ ಅಂತಂದು. ಆದ್ರೆ ನಿಮ್ಮ ಮಮ್ಮಿನ ಸಾಮಾನ್ಯ ತಿಳಿಬೇಡ. ಇದರಲ್ಲೇ ಒಂದು ಏನಾರ ರೆಸಿಪಿ ಮಾಡತ್ತೇನೆ ನೋಡ. ಏನು ಮಾಡ್ತೀಯೋ ತಾಯಿ? ನೋಡುನು ದೋಸೆ ಬರಲಿಲ್ಲ ಅಂದ್ರೆ ಪಡ್ಡರ ಬರಬೇಕಲ್ಲ. ಅದಕ್ಕೆ ನಾ ಈ ಪಡ್ಡಿನ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸೀಸ್ನಿಂಗ್ ಮಾಡಾಕತ್ತೀನಿ. ಇದಾದ್ಮೇಲೆ ಈ ಬ್ಯಾಟರ್ನ ಹಾಕತ್ತೀನಿ. ಎಲ್ಲ ಸಾಚಾ ಒಳಗೂ ಬ್ಯಾಟರ್ ಫುಲ್ ಮಾಡೋನು. ಪಾಪು ಯಾವಾಗೂ ನೆನ್ಪಿಟ್ಕೋ, ಪಡ್ಡ ಮಾಡುವಾಗ ಬ್ಯಾಟರ್ನ ಯಾವಾಗಿಂತರೂ ಮೊದಲು ಹೊರಗಿನ ಸಾಚಾಗಳಿಗೆ ಹಾಕ್ಬೇಕು. ಆಮೇಲೆ 3 ಮಿಡಲ್ ಅದಾವಲ್ಲ ಆ ಸಾಚಾಗಳಿಗೆ ಹಾಕ್ಬೇಕು. ಯಾಕಂದ್ರೆ ಜಾಸ್ತಿ ಫ್ಲೇಮ್ ಅದ್ರೊಳಗನ ಬರ್ತಿರ್ತೈತಿ. ಮತ್ತು ತೆಗಿಯುವಾಗೂ ಅಷ್ಟೆ ಮೊದಲು ನಡುವಿನ ಸಾಚಾದ ತೆಗಿಬೇಕು. ಇಲ್ಲ ಅಂದ್ರೆ ಪಡ್ಡ ಹೊತ್ತು ಬಿಡ್ತಾವೆ. ಇದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದ್ರ ಮೇಲೆ ಒಂದು 2 ಮಿನಿಟ್ಸ್ ಮುಚ್ಚಿಬಿಡೋನು ಲೋ ಫ್ಲೇಮ್ ಒಳಗಿಟ್ಟ ಗ್ಯಾಸ್ನ. ಈಗ ಒಂದು 2 ಮಿನಿಟ್ಸ್ ಆಗೈತಿ. ನೋಡುನು ಇದರ ಬರ್ತೈತೋ ಇಲ್ಲೋ ಅಂತಂದು. ಮಮ್ಮಿ ನೀ ಕೊಟ್ಟಿದ್ದ ಟ್ರಿಕ್ಸ್ ನೋಡಿದ್ರೆ ಇವು ಬರಬೇಕು. ನೋಡುನು ಬರ್ತಾವೋ ಇಲ್ಲೋ ಅಂತಂದು. ಪಾಪು ನಂಗೆ ಅನ್ಸಾತೈತಿ ಈ ರೆಸಿಪಿನೂ ಗೋವಿಂದ ಅಂತ. ನೀ ಕೊಟ್ಟಿದ್ದ ಟ್ರಿಕ್ಸ್ ಆ್ಯಂಡ್ ಟಿಪ್ಸಿಗೆ ನಾ ಎಲ್ಲೋ ಪಡ್ಡ ತಾವ ಎದ್ದು ನಡ್ಕೋತ ಬರ್ತಾವಂತ ಮಾಡಿದ್ದೆ ಮಮ್ಮಿ. ಪಾಪು ಕೇಳಿಯಲ್ಲ, ನೋ ಒನ್ ಈಸ್ ಪರ್ಫೆಕ್ಟ್, ಹೌದಿಲ್ಲೋ? ಒಂದು ಸಕ್ಸಸ್ಫುಲ್ ಸ್ಟೋರಿ ಹಿಂದೆ 100 ಫೇಲ್ಯೂರ್ಸ್ ಇರ್ತಾವ. ಇದು ನನ್ನ ಜಸ್ಟ್ ಸೆಕೆಂಡ್ ಅಟೆಂಪ್ಟ್ ಅಷ್ಟ. ಈಗ ನೋಡಿ ನನ್ನ 3rd ಅಟೆಂಪ್ಟ್. ಈ ರೆಸಿಪಿ ಸಕ್ಸಸ್ ಆಗಬೇಕು. ಅದಕ್ಕೆ ನಾ ಈಗ ಒಂದು ಕಡಾವ್ನ್ಯಾಗ ನೀ ಹಾಕಿ ಲೋ ಫ್ಲೇಮ್ ಒಳಗೆ ಕಾಯಾಕಿಡ್ತೀನಿ. ಮೀನ್ ವೈಲ ನಾವು ಮಾಡ್ಕೊಂಡಿದ್ದಂತಹ ಬ್ಯಾಟರ್ನಾಗ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ತೀನಿ. ಆಮೇಲೆ ಅದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋನು. ಮತ್ತು ಇದ್ರೊಳಗೆ ಯಾವುದು ಲಂಪ್ಸ್ ಆಗ್ಲಾರ್ದಂಗೆ ನಾವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಬ್ಯಾಟರ್ ಒಳಗೆ ಒಣ ಹಿಟ್ಟು ಹಾಕೋಣ, ಅದ್ರೊಳಗೆ ಲಂಪ್ಸ್ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಅದಕ್ಕೆ ಅದಾಗಬಾರ್ದಂತಂದ್ರೆ ಅದನ್ನು ಕೈಲೇನ ಮಿಕ್ಸ್ ಮಾಡ್ಕೋಬೇಕು. ಈಗ ನಾ ಹೆಂಗೆ ವಿಡಿಯೋ ಒಳಗೆ ತೋರ್ಸಾತೀನಲ್ಲ ಸೇಮ್ ಹಂಗೆ ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸರ ಮಿಕ್ಸ್ ಮಾಡ್ಕೋಬೇಕು. ನೋಡ ಮಮ್ಮಿ ಪಕ್ಕ ಇದು ರೆಸಿಪಿ ಫೇಲ್. ನೋಡುನು ಇದು ಫೇಲ್ ಆತಂದ್ರೆ ಮತ್ತೆ 4th ರೆಸಿಪಿ ಮಾಡ್ತೇನೆ. ಅದಕ್ಕೆ ನಾವೀಗ ರೆಡಿ ಮಾಡ್ಕೊಂಡಿದ್ದಂತಹ ಬಜ್ಜಿ ಹಿಟ್ಟನ್ನ ಕಾದಿರೋ ಎಣ್ಣೆ ಒಳಗೆ ಹಾಕಿ ಒಂದು 30 ಸೆಕೆಂಡ್ಸ್ ಹಂಗೆ ಬಿಡೋನು ಮೀಡಿಯಮ್ ಫ್ಲೇಮ್ನಾಗ. ಮತ್ತು ಬಜ್ಜಿ ಬಿಟ್ಟು ಕೂಡಲೇ ಅದನ್ನು ಕೂಡಲೇ ಚಮಚೆಲೆ ತಿರುಗಾಡಬಾರ್ದು. ಒಂದು 30 ಸೆಕೆಂಡ್ಸ್ ಬಿಡಬೇಕು. ಅಕಸ್ಮಾತ್ ಬಿಡಲಿಲ್ಲ ಅಂದ್ರೆ ಬಜ್ಜಿ ಒಡೆಯೋ ಚಾನ್ಸಸ್ ಇರ್ತಾವೆ. ಈಗ ಜಾಳ್ಗಿಲೆ ಬಜ್ಜಿನ ಫ್ಲಿಪ್ ಮಾಡ್ಕೊಳ್ಳೋನು. ಎರಡೂ ಸೈಡ ಗೋಲ್ಡನ್ ಕಲರ್ ಬರೋ ಮಟನೂ ಕರ್ಕೊಳ್ಳೋನು. ಇದೆಲ್ಲ ಆಗಕ್ಕೆ ಒಂದು ಅರೌಂಡ್ 2 ಮಿನಿಟ್ಸ್ ಹಿಡಿತೈತಿ. ಗ್ಯಾಸ್ ಫ್ಲೇಮ ಈ ಟೈಮ್ನಾಗ ಮೀಡಿಯಮ್ಮ ಇರಬೇಕಮ್ಮೋ, ಹೈಯೂ ಇರಬಾರ್ದು ಭಾಳ ಲೋನೂ ಇರಬಾರ್ದು. ನೋಡ ಈ ರೆಸಿಪಿ ಫೇಲ್ ಅನ್ನತ್ತಿದ್ದಿಲ್ಲೋ, ಸಕ್ಸಸ್ ಆತಿದೆ. ಬಿಸಿ ಬಿಸಿ ಉಪ್ಪಿಟ್ಟು ಬಜ್ಜಿ ರೆಡಿ. ನೋಡುನು ಟೇಸ್ಟ್ ಮಾಡೋನು ಹೆಂಗೈತಂತ. ನಂಗಂತೂ ಭಾಳ ಚಲೋ ಅನಿಸೈತಿ. ನೀವೊಮ್ಮೆ ಟ್ರೈ ಮಾಡು. ನೋಡು ಹೆಂಗಾಗೈತಂತ.